ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. CAEG ಮತ್ತು CADಗೆ ಸಂಬಂಧಪಟ್ಟಂತೆ ಟ್ಯುಟೋರಿಯಲ್ 5ಅನ್ನು ನಾವು ಸಾಲಿಡ್ ಎಡ್ಜಲ್ಲಿ ಯಾವ ಥರ ಡ್ರಾ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಐಸೋಮೆಟ್ರಿಕ್ ಟು ಆರ್ಥೋಗ್ರಾಫಿಕ್ ವ್ಯೂಸ್. ಓಕೆ, 3D ಮಾಡಲಿಂದ 2D ಮಾಡಲ್ಗೆ ಕನ್ವರ್ಟ್ ಮಾಡಬೇಕು. ಡ್ರಾ ದ 3 ಪ್ರಿನ್ಸಿಪಲ್ ವ್ಯೂಸ್ ಆಫ್ ದ ಕಾಂಪೋನೆಂಟ್ ಎಸ್ ಶೋನ್ ಇನ್ ದ ಫಿಗರ್. ಇಲ್ಲಿ ನೋಡ್ತಾ ಇದ್ದೀರಾ ಈ ಕಾಂಪೋನೆಂಟ್ನ. ಇದು ಎಷ್ಟು ಯಾವ ಥರ ಇದನ್ನು ಸಾಲಿಡ್ ಮಾಡಲ್ನ ಕ್ರಿಯೇಟ್ ಮಾಡಬೇಕು ನಾವು. ಇದರಲ್ಲಿ ಒಂದು 4 ಸ್ಟೆಪ್ಪಲ್ಲಿ ನಾವು ಎಂಟೈರ್ ಕಾಂಪೋನೆಂಟ್ನ ನಾವು ಫಿನಿಷ್ ಮಾಡ್ಬೋದು. ಇಲ್ಲಿ ಎಚ್ ಅಂತ ತೋರಿಸ್ತಾ ಇದೆ. ಎಚ್ ಅನ್ನೋದು ಆ ಫುಲ್ ಎಂಟೈರ್ ವಿಡ್ತು, ಇದು 60 + 30 90 ಲೆಂತು ಮತ್ತು ಒಂದು 50 mm ವಿಡ್ತು ಮತ್ತು ಥಿಕ್ನೆಸ್ಸು 10 mm. ಇದನ್ನು ಫಸ್ಟ್ ಡ್ರಾ ಮಾಡಿಕೊಂಡು ಮತ್ತೆ ಈ ಎಲ್ ಶೇಪ್ನ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಇದು ರೆಕ್ಟ್ಯಾಂಗ್ಯುಲರ್ ಶೇಪ್ನ ಅದಕ್ಕೆ ಆ್ಯಡ್ ಮಾಡಿದ್ರೆ ದಿಸ್ ಈಸ್ ಕಾಂಪೋನೆಂಟ್ ಈಸ್ ಫಿನಿಶ್. ನಾವು ಇದನ್ನು ಸಾಲಿಡ್ ಎಡ್ಜಲ್ಲಿ ಯಾವ ಥರ ಡ್ರಾ ಮಾಡೋದನ್ನು ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಓಕೆ, ಇದು ಸಾಲಿಡ್ ಎಡ್ಜ್ಗೆ ಹೋಗಿ ಸಾಲಿಡ್ ಎಡ್ಜಲ್ಲಿ ಅಪ್ಲಿಕೇಶನ್ ಬಟನ್ ಕ್ಲಿಕ್ ಮಾಡಿ ಫೈಲ್ ನ್ಯೂ ಅಂತ ಹೋಗಿ ಇಲ್ಲಿ ಐಸೋಮೆಟ್ರಿಕ್ ಪಾರ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಇಲ್ಲಿ XYZ ಇದೆ. ನೀವು ಫಸ್ಟು ಯಾವ ಪ್ಲೇನ್ ತೊಗೊತೀರಾ, ಟಾಪ್ ವ್ಯೂ ಅಂತ ತೊಗೊತೀರಾ. ಫಸ್ಟು ನಿಮಗೆ ಆ್ಯಸ್ ಪರ್ ದ ಡ್ರಾಯಿಂಗು ಇಲ್ಲಿ ಯಾವ ವ್ಯೂ ಬೇಕಾದ್ರೂ ತಗೋಬೋದು ನೀವು. ಓಕೆ, ಈ ವ್ಯೂವಿಂದ ಡ್ರಾ ಮಾಡ್ಬೋದು, ಇಲ್ಲ ಟಾಪ್ ವ್ಯೂ ತಗೊಂಡು ಇದು ಮಾಡ್ಬೋದು. ನಾನು ಇದರಲ್ಲಿ ಟಾಪ್ ವ್ಯೂ ಅಂತ ತೊಗೊತೀನಿ. ಫಸ್ಟು ಟೇಕ್ ದ ಟಾಪ್ ವ್ಯೂ. ರೈಟ್, ಈಗ ಒಂದು ರೆಕ್ಟ್ಯಾಂಗ್ಯುಲರ್ದು ಕ್ರಿಯೇಟ್ ಮಾಡೋಣ. ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡೋಣ ಬೈ 2 ಪಾಯಿಂಟ್ ಅಂತ. ಈ ಪಾಯಿಂಟ್ನ ಕ್ಲಿಕ್ ಮಾಡ್ತೀನಿ. ಇದು ಎಷ್ಟೆಷ್ಟು ಇರ್ತಿದೆ ಅಂತ ಒಂದ್ಸಲಿ ಡ್ರಾಯಿಂಗಲ್ಲಿ ನೋಡ್ಕೊಳ್ಳಿ. ಇಲ್ಲಿ 60/30 90 ಆಗುತ್ತೆ. 90/50 90/50 ಮಾಡಿ ಮತ್ತು 10 mm ಥಿಕ್ನೆಸ್ ಕೊಡಿ. ರೈಟ್, ದಟ್ ಈಸ್ ದ 90. ಇದೆಷ್ಟು 50 0 ಡಿಗ್ರಿ. ಎಂಟರ್ ಕೊಡಿ. ನಿಮಗೆ ಬಾಟಮ್ ಸೆಕ್ಷನ್ ಸಿಕ್ತು. ಇದನ್ನು ಗೋ ಟು ಎಕ್ಸ್ಟ್ರೂಡ್ ಕಮ್ಯಾಂಡ್, ಸೆಲೆಕ್ಟ್ ದಿಸ್ ಚೈನ್, ರೈಟ್ ಕ್ಲಿಕ್ ಕೊಡ್ರಿ. ಎಷ್ಟು ಥಿಕ್ನೆಸ್ಸು 10 mm ಕೊಡಿ. ಓಕೆ, ಅದು ಯಾವ ಡೈರೆಕ್ಷನ್ಗೆ ಮೂಮೆಂಟ್ ಮಾಡಬೇಕು, ನೀವು ಅಪ್ವರ್ಡ್ ಡೈರೆಕ್ಷನ್ಗೆ ಮೂಮೆಂಟ್ ಮಾಡ್ಕೋಬೇಕು. ಇಸ್ ಇಟ್ 10 mm ಕೊಡಿ. ಎಂಟರ್ ಆಯಿತು. ಅಂದರೆ ಈ ಆಕ್ಸಿಸಿಂದ ಸ್ವಲ್ಪ ಮೇಲೆಗೆ ಫಿನಿಷ್ ಮಾಡಿಕೊಡಿ. ಇಸ್ ಇಟ್. ಈಗ ಇಲ್ಲಿ ಒಂದು ಎಲ್ ಶೇಪು ಕಟ್ ಆಗಬೇಕು. ಹೌದಾ, ಈ ಡ್ರಾಯಿಂಗ್ ನೋಡಿದ ಪ್ರಕಾರ ಇಲ್ಲಿ ಎಲ್ ಶೇಪು 20/30 ಕಟ್ ಆಗಬೇಕು. ಹೌದಾ. ಓಕೆ, ನಾವೀಗ ಡ್ರಾಯಿಂಗ್ ಹೋಗೋಣ. ಸೆಲೆಕ್ಟ್ ದ ರೆಕ್ಟ್ಯಾಂಗ್ಯುಲರ್ ಕಮ್ಯಾಂಡ್ ಬೈ 2 ಪಾಯಿಂಟ್ ಅಂದೆ ದಿಸ್ ಫೇಸ್. ಓಕೆ, FN F3 ಕ್ಲೋಸ್ ಮಾಡಿ, ಲಾಕ್ ಆಗುತ್ತೆ. ಟಾಪಿಗೆ ಹೋಗಿ ರೈಟ್ ಈ ಎಡ್ಜಿಂದ ಕ್ಲಿಕ್ ಮಾಡಿ. ಗೋ ಟು ಸೆಲೆಕ್ಟ್ ದ ರೆಕ್ಟ್ಯಾಂಗ್ಯುಲರ್ ಬೈ 2 ಪಾಯಿಂಟ್ ಮೆಥಡ್. ಇದೆಷ್ಟಿದೆ 30/20 30. ಇದೆಷ್ಟು 20 ಕ್ಲಿಕ್ ಮಾಡಿ, ಎಂಟರ್ ಕೊಡಿ. ರೈಟ್, ಈಗ ಎಕ್ಸ್ಟ್ರೂಡ್ ಕಮ್ಯಾಂಡ್ಗೆ ಹೋಗಿ ಸೆಲೆಕ್ಟ್ ದಿಸ್ ರೆಕ್ಟ್ಯಾಂಗಲ್. ಫಸ್ಟ್ ಲೆಫ್ಟ್ ಕ್ಲಿಕ್ಕು ಮತ್ತು ರೈಟ್ ಕ್ಲಿಕ್ ಮಾಡಿ. ಸೆಂಟ್ರ್ ಸ್ಕ್ರಾಲ್ ಬಟನ್ನ ಹಿಂಗೆ ಪ್ರೆಸ್ ಮಾಡ್ಕೊಂಡು ಹಿಂಗೆ ಮೂವ್ಮೆಂಟ್ ಮಾಡ್ಕೊಳ್ಳಿ ಮೇಲೆಗೆ. ಓಕೆ, ಇಲ್ಲಿ ನಿಮಗೆ ಅಡಿಷನ್ ಅಂತಿದೆ, ಇದನ್ನು ಕಟ್ ಅಂತ ಕೊಡ್ರಿ. ಪೂರ ಕಟ್ ಮಾಡಿ. ರೈಟ್, ದಿಸ್ ಈಸ್ ದ ಫಿನಿಶ್. ಈಗ ಈ ಡ್ರಾಯಿಂಗಲ್ಲಿ ನೋಡಿದ ಪ್ರಕಾರ ನಿಮಗೆ ಇದು ಏನಿದೆಯಲ್ಲ C ಮತ್ತು A ಸರ್ಫೇಸು ಇದೆಷ್ಟಿದೆ, ಇಲ್ಲಿ 20 ಇದೆ. ನಾವು ಥಿಕ್ನೆಸ್ ಇಲ್ಲಿ 10 ಕೊಟ್ಟಿದ್ದೀವಿ, ಅಂದರೆ 10 mm ಹೈಟು. ಮತ್ತು ಇದು ಕಡೆ ಎಷ್ಟಿದೆ 10 + 20 10 + 20 ಇದು 20 ಇದೆ, ಇದು 30 ಇದೆ. ರೈಟ್, ನಾವೀಗೇನು ಮಾಡೋಣ, ಗೋ ಟು ಡ್ರಾಯಿಂಗ್. ಯಾವ ವ್ಯೂ ಸೆಲೆಕ್ಟ್ ಮಾಡ್ಕೋಬೇಕು, ನಾವು ಈ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಈ ಪ್ಲೇನ್ನ ಸೆಲೆಕ್ಟ್ ಮಾಡಿಕೊಂಡು ಗೋ ಟು ಲೈನ್ ಕಮೆಂಟ್. ರೈಟ್, ಈಗೇನು ಲಾಕ್ ಎಲ್ಲಿ ತೋರಿಸ್ತಾ ಇದೆ, ಇದು ಈ ಪ್ಲೇನ್ ತೋರಿಸ್ತಾ ಇದೆ. ಇಲ್ಲಿ FN F3ನ ಕ್ಲಿಕ್ ಮಾಡಿ. ಇದು ಲಾಕ್ ಆಯಿತು, ಅಂದರೆ ಲೆಫ್ಟ್ ವ್ಯೂ ಅಂತ. ಓಕೆ, ಈಗ ಲೆಟ್ಸ್ ಗೋ ಟು ಲೈನ್ ಕಮೆಂಟ್. ಈ ಪೊಸಿಷನಿಂದ ಮಾಡಿ ಎಷ್ಟು 10 mm. ಮತ್ತು ಈ ಕಡೆ ಎಷ್ಟಿದೆ ಆ್ಯಸ್ ಪರ್ ದ ಡ್ರಾಯಿಂಗ್ ಇದು 20 mm ಮತ್ತು 20 ಮತ್ತು 30 ರಿಮೈನಿಂಗ್ಗೆ ಬಾಟಮ್ ಜಾಯ್ನ್ಗೆ ಜಾಯ್ನ್ ಆಗುತ್ತೆ.
ಎಷ್ಟಿದೆ 20 ಇದೆ 20 ಎಂಟರ್ ಮತ್ತು ಹೈಟ್ ಎಷ್ಟು ಹೋಗಬೇಕು ಮತ್ತು ಇದು 20 ಹೋಗಬೇಕು 20 ಎಂಟರ್ ಮತ್ತು ಇದೆಷ್ಟು 30 ಇಲ್ಲಿ ಬರುತ್ತೆ ಈ ಪಾಯಿಂಟಿಗೆ ಬರುತ್ತೆ ಈ ಪಾಯಿಂಟ್ನ ಜಾಯಿನ್ ಮಾಡಿ ರೈಟ್. ಈಗ ಎಕ್ಸ್ಟ್ರೂಡ್ ಕಮಾಂಡ್ಗೆ ಹೋಗಿ ಸೆಲೆಕ್ಟ್ ದಿಸ್ ಚೈನ್ ರೈಟ್ ಕ್ಲಿಕ್ ಮಾಡಿ. ಇದು ಯಾವ ಡೈರೆಕ್ಷನ್ ಮೂಮೆಂಟ್ ಮಾಡ್ಕೋಬೇಕು ಈ ಸೈಡ್ಗೆ ಮೂಮೆಂಟ್ ಮಾಡ್ಕೋಬೇಕು. ಎಷ್ಟು ಥಿಕ್ನೆಸ್ಸು ಡ್ರಾಯಿಂಗಲ್ಲಿ ನೋಡಿ ಎಷ್ಟಿದೆ ಥಿಕ್ನೆಸ್ಸು ದಟ್ ಈಸ್ ಅ ಥಿಕ್ನೆಸ್ ಈಸ್ 20 ರೈಟ್. ಈಗ ನಾವೇನು ಕೊಡ್ತೀವಿ ಇಲ್ಲಿ 20 ಅಂತ ಈ ಸೈಡ್ಗೆ ಕೊಡ್ತೀವಿ 20 ಎಂಟರ್ ಈಸ್ ಇಟ್. ಈಗ ಆ ಶೇಪು ಕ್ರಿಯೇಟ್ ಆಯಿತು. ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ನ ಕ್ರಿಯೇಟ್ ಮಾಡ್ಕೋಬೇಕು ಹೌದಾ. ಲೆಟ್ಸ್ ನಾವು ಗೋ ಟು ದ ರೆಕ್ಟ್ಯಾಂಗಲ್ ಬೈ 2 ಪಾಯಿಂಟ್ ಸೆಲೆಕ್ಟ್ ದಿಸ್ ಪ್ಲೇನ್ FN F3 ಈ ಪ್ಲೇನ್ನ ಕ್ರಿಯೇಟ್ ಮಾಡಿ. ಈಗ ರೈಟ್ ಸೈಡ್ನ ಇದರ ಕ್ಲಿಕ್ ಮಾಡಿ. ಈಗ ಇಲ್ಲಿಂದ ಎಷ್ಟೆಷ್ಟಿದೆ ಲೆಂತು ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಎಷ್ಟಿದೆ 20 by 20 20 by 20 20 ಎಂಟರ್ 20 ಎಂಟರ್ ಅದು ರೈಟ್. ಎಷ್ಟು ಡಿಗ್ರಿ 0 ಡಿಗ್ರಿ 90 ಡಿಗ್ರಿ ಇದೆ ಎಂಟರ್ ಕೊಡಿ ರೈಟ್. ಎಕ್ಸ್ಟ್ರೂಡ್ಗೆ ಹೋಗಿ ಸೆಲೆಕ್ಟ್ ದಿಸ್ ಒನ್ ರೈಟ್ ಕ್ಲಿಕ್ ಮಾಡಿ. ಯಾವ ಸೈಡ್ ಡೈರೆಕ್ಷನ್ ಬರಬೇಕು ಇದು ಈ ಸೈಡ್ ಡೈರೆಕ್ಷನ್. ಎಷ್ಟಿದೆ ಲೆಂತ್ ಬಂದುಬಿಟ್ಟು 40 ಇದೆ ಓಕೆ. ಇದನ್ನು 40 ಅಂತ ಕೊಡಿ ರೈಟ್. ಈಗ ನಾವು ಏನು ಮಾಡಿದ್ವಿ ಎಂಟರ್ ದ 3D ಮಾಡೆಲ್ನ ಕ್ರಿಯೇಟ್ ಮಾಡಿದ್ದೀವಿ ಓಕೆ. ಆ್ಯಸ್ ಪರ್ ದ ಯುವರ್ ಡ್ರಾಯಿಂಗ್ ನಾವು 3D model is created right. 20 20 30 each and every dimensions you already is exactly correct okay. ನಾವೀಗ ಏನು ಮಾಡಬೇಕು ಡ್ರಾ ದ 3 ಪ್ರಿನ್ಸಿಪಲ್ ವ್ಯೂಸ್ ಆಫ್ ದ ಗಿವನ್ ಕಾಂಪೋನೆಂಟ್ ರೈಟ್. ನಾವು ಏನು ಮಾಡ್ತೀವಿ ಡೈರೆಕ್ಟಾಗಿ ಅಪ್ಲಿಕೇಶನ್ ಬಟನ್ಗೆ ಹೋಗಿ ಇಲ್ಲಿ ಡ್ರಾಯಿಂಗ್ ಆಫ್ ಆ್ಯಕ್ಟಿವ್ ಮಾಡಲ್ ಅಂತ ಓಕೆ ಕೊಡಿ. ಇಲ್ಲಿ ಪಾರ್ಟ್ 3ನ ಫಸ್ಟು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಳ್ಳೋದು ನಿಮಗೆ ಒಂದು ಶೀಟ್ ಬರುತ್ತೆ. ಇಲ್ಲಿ ಸ್ಕೇಲ್ 5:1 ಇದೆ ಅದನ್ನು 2:1ಗೆ ತಗೊಳ್ಳಿ. ದಟ್ ಈಸ್ ಎ ಫ್ರಂಟ್ ವ್ಯೂ ಓಕೆ. ಫ್ರಂಟ್ ವ್ಯೂ ಟಾಪ್ ವ್ಯೂ ದಟ್ ಈಸ್ ದ ಸೈಡ್ ವ್ಯೂ ದಟ್ ಈಸ್ ದ ಐಸೋಮೆಟ್ರಿಕ್ ವ್ಯೂ ರೈಟ್. ಇದಕ್ಕೆ ನಾವೀಗ ಸ್ಮಾರ್ಟ್ ಡೈಮೆನ್ಷನ್ಸ್ನ ಕೊಡ್ತಾ ಬನ್ನಿ ಓಕೆ. ಸ್ಮಾರ್ಟ್ ಡೈಮೆನ್ಷನ್ಸ್ ಕೊಡ್ತಾ ಬನ್ನಿ. ಇದೆಷ್ಟಿದೆ 30 ಇದೆ. ಇದನ್ನು ನಾವು ಸ್ವಲ್ಪ ವಿಸಿಬಲ್ ಕಾಣಿಸ್ಬೇಕಂದ್ರೆ ಇದನ್ನು 2 ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳಿ. 30 ಇದೆ ಇಲ್ಲ 2.5 ತಗೊಳ್ಳಿ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ 2.5 ರೈಟ್. ಓಕೆ. ಇದೆಷ್ಟಿದೆ 20 ಇದೆ. ಇದೆಷ್ಟಿದೆ 20 ಇದೆ. ಇದೆಷ್ಟಿದೆ 40 mm ಲೆಂತ್ ಇದೆ ರೈಟ್. ಒಂದೇ ಇದರಲ್ಲಿ ನಾವು ಎಲ್ಲ ಡೈಮೆನ್ಷನ್ಸ್ನ ರೆಪ್ರೆಸೆಂಟ್ ಮಾಡ್ಬೋದು ರೈಟ್. ಇದು 20 ಓಕೆ. ದ ರಿಮೈನಿಂಗ್ ಎಲ್ಲ ತೋರಿಸಿದ್ದೀವಿ.
Right, see, this is the dimensioning is over. Let's now go to indicate the top view ಮತ್ತೆ side view ಅಂತ indicate ಮಾಡೋಣ. ಇಲ್ಲಿ select this one, ಇಲ್ಲಿ click ಮಾಡಿ, that is a front view. ಬೇಕಾದರೆ ಅಂಡರ್ಲೈನ್ ಕ್ಲಿಕ್ ಮಾಡ್ಕೊಳ್ಳಿ, ಬೋಲ್ಡ್ ಮಾಡ್ಕೊಳ್ಳಿ, there is no problem. Right, once again take this sketch, ಇಲ್ಲಿ RIGHT right side view ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಟಾಪ್ ವ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. Okay, this is the 3D drawing is converted into the 2D. Now here to represent three principal views: front view, top view and right side view. Is right? ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಐ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್.